ಇದ್ರ ತಾಯಿ ಇಲ್ದಿರ ಅನಾಥವಾಗೈತೆ, ಎತ್ಕೊಂಬಂದು ನಾವೇ ಸಾಕ್ತಾ ಇರೋದು. ನನ್ನ ಹೆಸರು ಅಶ್ವಿನಿ ಅಂತ. ಈ ತಾಯಿ ತೀರೋಗಿತ್ತಲ್ಲಿ 3 ದಿನ ಮುಂಚೆ ಚಿಕ್ಕ ಪುಟ್ಟ ಮರಿ ಇದು ತಂದು ಸಾಕ್ತಾ ಇದ್ರಿ, ಊಟ ನೀರೆಲ್ಲ ಕೊಟ್ಟು. ಅದೇ ಊಟ ನೀರು ಇಲ್ದಿರ, ನೀರು ತುಂಬ ಸಮಸ್ಯೆ ಇದೆ ಇಲ್ಲಿ, ಅದರಿಂದ ತೀರೋಯ್ತದು ಬಿಸಿ ಇದರಿಂದ. ಇಲ್ಲೇ ತೀರೋಗಿದ್ದು ಮೆಟ್ಲ ಹತ್ರ. ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಆವಾಗ ಬಂದಿತ್ತು ಅವ್ರ ತಾಯಿ ಹತ್ರ ಇದು. ಆಮೇಲೆ ನಾವ್ ಎತ್ಕೊಂಡು ಸಾಕ್ತಾ ಇದೀವಿ ಇದನ್ನು. ಇದು ಕಾಲು ಮತ್ತೆ ಬಾಳೆಹಣ್ಣು ಕೊಟ್ಟು ಸಾಕ್ತಾ ಇದೀವಿ. ಪರವಾಗಿಲ್ಲ, ಚೆನ್ನಾಗಿದೆ. ಇಲ್ಲ, ಫಸ್ಟ್ ದಿನ ತುಂಬಾ ಗಲಾಟೆ. ಅದೇ ಫಸ್ಟ್ ದಿನ ಮಾಡ್ತಾ ಇದ್ದು ಆತರ, ಇವಾಗಿಲ್ಲ, ಸರೋಗಿದೆ, ಅಡ್ಜಸ್ಟ್ ಆಗಿದೆ ಅದು. ಸರಿ, ಇದು ಹಾಕಿ 3 ದಿನ ಆಗಿದೆ. ಮರಿ ಹಾಕಿ ಅವ್ರ ತಾಯಿ ತೀರ್ಕೊಂಡಿದೆ. ಅದರಿಂದ ನಾವೇ ಇದಕ್ಕೆ ಹಾಲು ಮತ್ತು ಬಾಳೆಹಣ್ಣೆಲ್ಲ ಕೊಟ್ಟು ನಾವೇ ಸಾಕ್ತಾ ಇದ್ದೀರಿ. ಈ ಬಿಸಿಲಿಂದ ಈ ಪಪಾಯ ಅದು ಇದು ತಿಂದು ಮರಿ ಹಾಕಿ ತಾಯಿ ಸತ್ತೋಗಿದೆ. ಇಲ್ಲ, ಮರಿ ಹಾಕ್ಬಿಟ್ಟು ಸತ್ತೋಗಿತ್ತು, ಅದನ್ನ ಎತ್ಕೊಂಬಂದು ನಾವೇ ಸಾಕ್ತಾ ಇರೋದು. ಎಲ್ತೆಲ್ಲ ಮರಿ ಏನು ತೊಂದರೆ ಏನಿಲ್ಲ, ಚೆನ್ನಾಗಿದೆ. ಅದರಿಂದ ಇದ್ರಿಗೆ ಹಾಲು ಮತ್ತು ಬಾಳೆಹಣ್ಣು ಇವೆಲ್ಲ ಕೊಟ್ಟು ಸಾಕ್ತಾ ಇದ್ದೀರಿ. ಕಿರ್ಚೋದು ಏನೂ ಇಲ್ಲ, ಆರಾಮಾಗಿ ಆಟ ಆಡ್ಕೊಂಡು ತಿನ್ಕೊಂಡೈತೆ, ಮಲಗ್ತಾ ಆರಾಮಾಗಿರ್ತೈತೆ ನೈಟ್. ಏನಾಗೈತೋ ಗೊತ್ತಿಲ್ಲ, ಕೋತಿಗಳು ಜಾಸ್ತಿ ಈ ವರ್ಷನೇ ತೊಂದರೆ ಆಗಿರೋದು ಕೋತಿಗಳಿಗೆ. ಬಿಸಿಲು ಜಾಸ್ತಿ ಇದರಿಂದ ಕೋತಿಗಳು ಜಾಸ್ತಿ ಸುಸ್ತಾಗ್ಬಿಟ್ಟವೆ. ಎಲ್ಲಂದ್ರೆ ಅಲ್ಲೇ ಕುತ್ಕೊಂಡವೆ. ಪ್ರೆಗ್ನೆಂಟ್ ಕೋತಿಗಳು 3 ಸತ್ತೋಗಿದೆ. ಅದರಿಂದ ಮರಿ ಹಾಕಿ ತೀರ್ಕೊಂಡು ಇದನ್ನು ನಾವೇ ಸಾಕ್ತಾ ಇರೋದು.